ಸತತವಾಗಿ 3 ದಿನಗಳ ಕಾಲ ಅಂದರೆ ರಾಮದಿಂದ ಬುದ್ಧ ಇವರು ಪಂತೇಜಿಯವರ ಇದನ್ನು ನಡೆದು ಇಲ್ಲಿವರೆಗೂ ಕೂಡ ಸತತವಾಗಿ 3 ದಿನಗಳ ಕಾಲ ಕಾರ್ಯಕ್ರಮ ನಡೆದು ಬುದ್ಧ ಜಯಂತಿ ಕೊನೆಯ ದಿನ ತಾವು ನಮ್ಮ ನಾಗಸೇನಾ ಬುದ್ಧ ವಿಹಾರದ ರೆಸಿಡೆಂಟ್ ಮಾಂಕ್ ಬುದ್ಧಮ್ಮ ತೀರು ಹೋಗಿ 11ನೇ ದಿನ ಆಗಿದೆ. 21ನೇ ತಾರೀಕು ಅವ್ರು ತೀರ್ಕೊಂಡ್ರು. ಅದಾದಮೇಲೆ 27ನೇ ತಾರೀಕು 3 ದಿವಸದಿಂದ ನಮ್ಮ ಸಂಸ್ಥೆಯ ನಾಗಸೇನಾ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಂಥ ಪರಶುಮೂರ್ತಿ ಅವರು ತೀರ್ಕೊಂಡ್ರು. ಈ 2 ಶೋಕಾಚರಣೆ ಮಧ್ಯೆ ನಾವು ಬುದ್ಧ ಜಯಂತಿಯನ್ನು ಇವತ್ತು ಆಚರಣೆ ಮಾಡಿದ್ದೀವಿ. ಭಾಳ ದೊಡ್ಡ ಕಾರ್ಯಕ್ರಮ. ರಾಜ್ಯ ಸರ್ಕಾರ ನಮ್ಮ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ಯಾಕಂತೇಳಿದ್ರೆ ಬುದ್ಧನ ಕಾರ್ಯಕ್ರಮಗಳು ಬಹುಶಃ ಬೆಂಗಳೂರಲ್ಲಿ ನಾಗಸೇನಾ ಬುದ್ಧ ವಿಹಾರ ಬಿಟ್ಟರೆ ಇನ್ಯಾರೂ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಮತ್ತು ವ್ಯಾಪಕವಾಗಿ ಮಾಡ್ತಾಯಿಲ್ಲ. ಸೊ ಇದನ್ನು ಗಮನಿಸಿನೇ ಸರ್ಕಾರ ನಾಗಸೇನಾ ಬುದ್ಧ ವಿಹಾರದಲ್ಲಿ ಮಾಡೋಣ. ಹಾಗಾದರೆ ಸರ್ಕಾರದ ಇತಿಮಿತಿಗಳಿದಲ್ಲ, ಅವರು ಆದೇಶ ಇದೆ ಅಂತೇಳಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜನ ಇರಲಿ ಇಲ್ಲದೆ ಹೋಗಲಿ ಕಾರ್ಯಕ್ರಮ ಮಾಡಿ ಮುಗಿಸ್ತಾಯಿದ್ರು. ಈ ಸಲ ನಾನೇ ಹೋಗಿ ಅವ್ರಿಗೆ ವಿನಂತಿ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರ ಹತ್ರ ಮಾತಾಡಿ, ನಂತರ ನಿರ್ದೇಶಕರಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶಿವರಾಜ್ ತಂಗಡಿಗೆ ಹತ್ರ ಮಾತಾಡಿ ಆದೇಶವನ್ನು ಮಾಡಿಸಿ ಅದಕ್ಕೆ ಚಾಲನೆ ಕೊಟ್ಟು 3 ದಿವಸದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸರ್ಕಾರಕ್ಕೂ ಒಳ್ಳೆಯ ಹೆಸರಾಗಿದೆ, ನಮ್ಮ ಸಂಸ್ಥೆಗೂ ಒಳ್ಳೆಯ ಹೆಸರಾಗಿದೆ. ಇವತ್ತು ಈ ಬುದ್ಧ ಜಯಂತಿ ದಿವಸ ಭಾಷಣಕಾರರಾಗಿ ಉಪನ್ಯಾಸ ನೀಡೋಕ್ಕೆ 2 ಬುದ್ಧಿಜೀವಿಗಳನ್ನು ಕರೆಸ್ತೀವಿ. ಒಬ್ಬ ಮಹಿಳೆ ಉಷಾದೇವಿ ಅಂತ ಇತಿಹಾಸ ತಜ್ಞರು, ಹಾಗೆಯೇ ನಾಗರಾಜಯ್ಯ ಸಾಹಿತಿ, ಕನ್ನಡ ಸಾಹಿತ್ಯದ ಮೇರು ವ್ಯಕ್ತಿ ವಡ್ಗೆರೆ ನಾಗರಾಜಯ್ಯವನ್ನು ಕರೆಸಿ ಒಳ್ಳೆಯ ಉಪನ್ಯಾಸ ಮಾಡೋರು. ಬಿಕ್ಕು ಸಂಘ, ನಿಮಗೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಕ್ಕು ಬಿಕ್ಕುಗಳಿದ್ದಾರೋ ಅಲ್ಲೆಲ್ಲೂ ಕೂಡ ಸುಮಾರು ಒಂದು 50 ಜನ ಬಿಕ್ಕುಗಳು ಬಂದರು. ಅಂದರೆ ಈ ಕಾರ್ಯಕ್ರಮ ಬಿಕ್ಕು ಸಂಘ ಇದ್ದರೆ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ. ಆ ನಿಟ್ಟಿನಲ್ಲಿ ಒಂದು 50 ಜನ ಬಿಕ್ಕುಗಳು, ಹಾಗೆಯೇ ಒಳ್ಳೆಯ ಉಪನ್ಯಾಸಕರು ಮತ್ತು ಸರ್ಕಾರದ ವರಿಷ್ಠ ಅಧಿಕಾರಿ ಜೆ ಮಂಜುನಾಥ್ ಅವರು, ಪ್ರಧಾನ ಅಂಬೇಡ್ಕರ್ವಾದಿ ಸಂಘಟನೆಗಳಿಗೆ, ದಲಿತ ಸಂಘಟನೆಗಳ ರಾಜ್ಯ ಮಟ್ಟದ ಮುಖಂಡರು ಒಂದು 10-15 ಜನ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಬೌದ್ಧ ಧರ್ಮ ಅಂದರೆ ಅದು ಮಾನವೀಯತೆ ಧರ್ಮ. ಇಲ್ಲಿ ಜಾತಿ ಆಗಲಿ, ಧರ್ಮ ಆಗಲಿ, ಭಾಷೆ ಆಗಲಿ ಬೇರೆ ಯಾವುದೂ ಬರಲ್ಲ. ಬುದ್ಧ 2570 ವರ್ಷಗಳ ಹಿಂದೆ ವಿಶ್ವ ಸಂದೇಶವನ್ನು ಸಾರಿರ್ತಕ್ಕಂಥ ಸಮಾಜ ಸುಧಾರಕ, ಸಾಮಾಜಿಕ ಪರಿವರ್ತಕ, ಸಮಾಜದಲ್ಲಿ ಕೆಟ್ಟು ಒಳ್ಳೆಯದು ಎಲ್ಲ ಇರೋವಾಗ ಒಳ್ಳೆಯದಾಗಬೇಕಂತೇಳಿ ಬಯಸಿ ಒಂದು ಸುಧಾರಣೆಯತ್ತ ತನ್ನ ಮುಖ ಮಾಡಿ ತನ್ನ ರಾಜ್ಯವನ್ನೇ ತೊರೆದು ರಾಜಕುಮಾರನಾಗಿದ್ದಾಗಲೇ ಜ್ಞಾನ ಬಂದು ಅರಮನೆಯನ್ನು ತೊರೆದು ಊರು ತಿರುಗಿ ಕಾಡು ತಿರುಗಿ ಈ ಲೋಕ ಕಲ್ಯಾಣಕ್ಕಾಗಿ ಏನು ಮಾಡಬೇಕು ಅಂತೇಳಿ ಸಿದ್ಧತೆಯಲ್ಲಿ 80 ವರ್ಷಗಳ ಕಾಲ ಬದುಕಿ ಸಾರ್ಥಕ ಜೀವನವನ್ನು ಕೊಟ್ಟು ಹೋಗಿರುವಂಥದ್ದು. ಅವರ ಹೆಸರಲ್ಲಿ ಕೋಟಿ ಲೆಕ್ಕದಲ್ಲಿ ಇವತ್ತು ಬುದ್ಧ ವಿಹಾರಗಳಿದೆ. ಬಹುಶಃ ಎಲ್ಲಿ ಬುದ್ಧನ ಆಶಯಗಳು ಅನುಸರಣೆಗೆ ಬರ್ತಾ ಇದ್ದಾವೋ ಆ ದೇಶಗಳೆಲ್ಲವೂ ಕೂಡ ಭಾಳ ಸುಭಿಕ್ಷವಾಗಿ ಬೆಳೀತಾ ಇದ್ದಾವೆ. ಅಲ್ಲಿ ಶಾಂತಿ ನೆಲೆಸಿದೆ. ಶಾಂತಿ ಎಲ್ಲಿರ್ತದೋ ಅಲ್ಲಿ ಅಭಿವೃದ್ಧಿ ಆಗ್ತದೆ, ಎಲ್ಲಿ ಅಶಾಂತಿ ಇರ್ತದೋ ಅಲ್ಲಿ ಅಭಿವೃದ್ಧಿ ಆಗಲ್ಲ. ಆ ನಿಟ್ಟಿನಲ್ಲಿ ಸಿದ್ಧರಾಗಿರ್ತಕ್ಕಂಥ ಎಲ್ಲ ದೇಶಗಳಿಗೂ ಒಂದು ಸಂದೇಶ, ಬುದ್ಧನ ಕಡೆ ನಿಮ್ಮ ಮುಖ ಮಾಡಿ, ನಿಮ್ಮ ಊರು ಅಭಿವೃದ್ಧಿ ಆಗುತ್ತೆ, ನಿಮ್ಮ ದೇಶ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಜನ, ನಿಮ್ಮ ಸಮಾಜ ಎಲ್ಲ ಅಭಿವೃದ್ಧಿ ಆಗುತ್ತೆ. ಯಾವ ಕಾದಾಟನೂ ಇಲ್ಲ, ಯುದ್ಧ ಬೇಡ.